ಸ್ವಾಗತ. ಇದೀಗ ಮುಖ್ಯಾಂಶಗಳು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಫೆಬ್ರವರಿ 6-7ರಂದು ನಡೆಯಲಿರುವ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಾಲ್ಮೀಕಿ ಪೀಠದ ಪೀಠಾಧ್ಯಕ್ಷ ಶ್ರೀ ಪ್ರಸನ್ನಾನಂದ ಶ್ರೀಗಳು ಚಿಂತಾಮಣಿಗೆ ಭೇಟಿ ನೀಡಿದ್ದು, ವಾಲ್ಮೀಕಿ ಸಮುದಾಯದ ಬಂಧುಗಳು ಬೈಕ್ ರ್ಯಾಲಿಯ ಮೂಲಕ ಭವ್ಯವಾಗಿ ಸ್ವಾಗತಿಸಿದರು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಫೆಬ್ರವರಿ 6-7ರಂದು ನಡೆಯಲಿರುವ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಾಲ್ಮೀಕಿ ಪೀಠದ ಪೀಠಾಧ್ಯಕ್ಷ ಶ್ರೀ ಪ್ರಸನ್ನಾನಂದ ಶ್ರೀಗಳು ಚಿಂತಾಮಣಿಗೆ ಭೇಟಿ ನೀಡಿದ್ದು, ವಾಲ್ಮೀಕಿ ಸಮುದಾಯದ ಬಂಧುಗಳು ಬೈಕ್ ರ್ಯಾಲಿಯ ಮೂಲಕ ಭವ್ಯ ಸ್ವಾಗತವನ್ನು ಕೋರಿದರು. ಚಿಂತಾಮಣಿ ನಗರದ ವಾಲ್ಮೀಕಿ ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರುಗಳಾದ ಕೃಷ್ಣಪ್ಪ, ರಾಧಾಕೃಷ್ಣ, ನಗರಸಭಾ ಸದಸ್ಯ ಅಗ್ರಹಾರಮುರಳಿ, ಟಿ ಶ್ರೀನಿವಾಸ್, ಕಾವಲಗನಹಳ್ಳಿ ವೆಂಕಟೇಶ್, ರಾಜೇಶ್, ಮಹೇಶ್ ಪೈ, ಕನ್ವೀನರ್ ನಾರಾಯಣಪ್ಪ ಮತ್ತಿತರರು ನೆನಪಿನ ಕಾಣಿಕೆ ನೀಡುವುದರ ಮೂಲಕ ವಾಲ್ಮೀಕಿ ಮಠದ ಪೀಠಾಧ್ಯಕ್ಷ ಶ್ರೀ ಪ್ರಸನ್ನಾನಂದ ಶ್ರೀಗಳಿಗೆ ಅದ್ದೂರಿ ಸ್ವಾಗತವನ್ನು ಕೋರಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸ್ವಾಮೀಜಿ ಮಾತನಾಡಿ, ಕಳೆದ 6 ವರ್ಷಗಳಿಂದ ಜಾತ್ರಾ ಮಹೋತ್ಸವ ನಡೆಯುತ್ತಾ ಬಂದಿದ್ದು, ಈ ಬಾರಿ 7ನೇ ಜಾತ್ರಾ ಮಹೋತ್ಸವ ನಡೆಯಲಿರುವ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡು ಸಮುದಾಯದವರನ್ನು ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನಿಸುವ ಕಾರ್ಯವನ್ನು ಮಾಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಚಿಂತಾಮಣಿಗೆ ಭೇಟಿ ನೀಡಲಾಗಿದೆ. ಇಲ್ಲಿನ ವಾಲ್ಮೀಕಿ ಬಂಧುಗಳು ಜಾತ್ರಾ ಮಹೋತ್ಸವಕ್ಕೆ ಬೇಕಾದಂಥ ತರಕಾರಿಯನ್ನು ಕಳಿಸುವಂಥ ಸಂಪ್ರದಾಯವನ್ನು ರೂಢಿಸಿಕೊಂಡಿದ್ದು, ಈ ಬಾರಿಯೂ ತರಕಾರಿ ಕಳಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಎಲ್ಲ ವಾಲ್ಮೀಕಿ ಸಮುದಾಯದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಈ ರಾಜ್ಯದ ನಾಯಕರ ಬಗ್ಗೆ, SC STಗಳ ಬಗ್ಗೆ ಬಹಳ ಲಘುವಾಗಿ ತೆಗೆದುಕೊಂಡು ಬರ್ತಾರೆ. ಇವರೆಲ್ಲಿ ಒಗ್ಗಟ್ಟಾಕರ್ರಿ, ಇವರೆಲ್ಲಿ ಸಂಘಟನೆ ಹಾಕರೆ, ಸಂಘಟನೆಯಾಗಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರೆ ಅಲ್ಲೇ ವೇದಿಕೆ ಮೇಲೆ ಕಿತ್ತಾಡ್ಕೊಂಡು ನನ್ನ ಹೆಸರು ಕರೀಲಿಲ್ಲ, ನನಗೊಂದು ಶಾಲ್ ಹಾಕ್ಲಿಲ್ಲ, ನನಗೊಂದು ಸನ್ಮಾನ ಮಾಡಲಿ ಅಂತ ಹೇಳಿ ಇವ್ರು ಒಳ್ಳೆ ಉದ್ದೇಶಕ್ಕೆ ಸೇರಿರ್ತಾರೆ. ಕಾರ್ಯಕ್ರಮ ಮುಗಿದ್ರೊಳಗೆ 4 ಭಾಗಕ್ಕೆ ಇವರೆಲ್ಲಿ ಸಂಘಟನೆ ಆಗ್ತಾರೆ ಅಂತ ಹೇಳಿ ನಮ್ಮನ್ನು ಆಳುವಂತ ಸರ್ಕಾರಗಳಿಗೆ ನಮ್ಮ ಬಗ್ಗೆ ಈ ರೀತಿ ಇರತಕ್ಕಂತ ತಾತ್ಸಾರ. ಹಾಗಾಗಿ ಇಡೀ ರಾಜ್ಯದ ನಾಯಕರು ಜಾಗೃತರಾಗಬೇಕು, ಸಂಘಟಿತರಾಗಬೇಕು, ಒಗ್ಗಟ್ಟಾಗಬೇಕು ಅನ್ನುವಂತ ಕಾರಣಕ್ಕಾಗಿ ಐತಿಹಾಸಿಕ ರಾಜ್ಯದ 7ನೇ ವರ್ಷದ ಜಾತ್ರಾ ಮಹೋತ್ಸವ. ಜಾತ್ರೆ ಅಂತಂದ್ರೆ ಬಹುತೇಕ ನೀವು ಕೂಡ ಜಾತ್ರೆ ಮಾಡ್ತೀರಲ್ವ, ನಿಮ್ಮ ಮನೆ ದೇವರ ಜಾತ್ರೆ ಮಾಡ್ತೀರಿ, ಕುಲದೇವರ ಜಾತ್ರೆ ಮಾಡ್ತೀರಲ್ಲಪ್ಪ. ನಿಮ್ಮ ಜಾತ್ರೆ ಅಂತ ಹೇಳಿ, ನಿಮ್ಮ ಜಾತ್ರೆ ಯಜಮಾನ್ರೆ ನಾಯಕರ ಜಾತ್ರೆ ಅಂತ ಹೋಗ್ತವೆ. ಆ ದೇವ್ರಿಗೆ ನೀವು ಅಷ್ಟೇ ಹೋಗಲ್ಲ, ಅದ್ರ ಜೊತೆಗೆ ಕೆಲವು ಪ್ರಾಣಿಗಳನ್ನು ಕರ್ಕೊಂಡು ಹೋಗ್ತೀರ. ಹೌದಲ್ಲಪ್ಪ, ಹೋಗಿ ಭೇಟಿ ಮಾಡಿ, ತಾಯಿ ನಿನ್ನನ್ನ ಸಂತುಷ್ಟಗೊಳಿಸಿದ್ದೀನಿ, ನೀನು ನನ್ನನ್ನ ನನ್ನ ಕುಟುಂಬವನ್ನ ಕಾಪಾಡೋಷ್ಟೇ ಹರಕೆ ಹೊತ್ಕೊಂಡು ಪೂಜೆ ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡು ಬರ್ತಿರಲ್ವ. ಇವೆಲ್ಲವೂ ಕೂಡ ಸಾಂಪ್ರದಾಯಿಕ ಜಾತ್ರೆಗಳು. ಆದರೆ ಮಹರ್ಷಿ ವಾಲ್ಮೀಕಿ ಅವರ ಜಾತ್ರೆ ಜಾಗೃತಿಗಾಗಿ ಜಾತ್ರಾ ಮಹೋತ್ಸವ, ಜಾಗೃತಿಗಾಗಿ ಜಾತ್ರಾ. ಹಾಗಾದ್ರೆ ಜಾಗೃತಿ ಅಂದ್ರೇನು? ಜಾಗೃತಿ ಅಂದ್ರೇನು? ಅರಿವನ್ನ ಮೂಡಿಸ್ತಕ್ಕಂಥದ್ದು. ಮತ್ತೆ ಜಾಗೃತಿ ಅಂದ್ರೆ ಒಗ್ಗಟ್ಟು. ಜಾಗೃತಿ ಅಂದ್ರೆ ಎಚ್ಚರಿಸುವುದು. ಒಂದ್ಸಾರಿ ಒಬ್ಬ ಕುರಿ ಮೆಸ್ಕೊಂಡು ಕಾಡಿಗೆ ಹೋದಂತ. ಎಲ್ಲಿಗೆ ಹೋದಂತಮ್ಮ? ಕಾಡಿಗೆ ಹೋದ. ಕಾಡಿನ ರಾಜ ಯಾರು? ಕಾಡಿನ ರಾಜ ಯಾರು? ಸಿಂಹ. ತನ್ನ ಹಿಂದೆಯಿಂದ ಹೊಡೆದಿದ್ದಾರ. ಹಿಂದೆಯಿಂದ ಹೊಡೆದ್ರು ನೀನ್ ಸಾಯ್ತೀಯ, ಮುಂದೆಯಿಂದ ಹೊಡೆದ್ರು ನೀನ್ ಸಾಯ್ತೀಯ. ಆಲ್ರೆಡಿ ನಿನಗೆ ಎದೆಯಲ್ಲಿ ನಿನ್ನ ಗುಂಡಿದೆ. ನನ್ನ ಪ್ರಶ್ನೆ ಅದಲ್ಲಮ್ಮ, ಮುಂದೆಯಿಂದ ಹೊಡೆದಿದ್ರೆ ನಾನು ನಿಜವಾದಂತ ಅಲಗಡಿ ಬೇಡರ ವಂಶಸ್ಥ ನಾನು. ಹಿಂದೆಯಿಂದ ಹೊಡೆದಿದ್ರೆ ಇವನು ಓಡೋಗ್ತಾ ಇದ್ದ, ಅವಾಗ ಬ್ರಿಟಿಷ್ ಹೊಡೆದಿದ್ದಾರೆ ಅಂತಾರೆ. ಹಾಗಾಗಿ ಅವ್ರ ತಾಯಿ ಹೇಳ್ತಾರೆ, ಇಲ್ಲ ಮಗನೇ, ನೀನು ಅಲಗಲಿ ಬೇಡ ವಂಶಸ್ಥವನೇ, ನಿನಗೆ ಬ್ರಿಟಿಷ್ ಹೊಡೆದಿರೋದು ಮುಂದೆ ಇದ್ದಾನೆ. ಅಂದ್ರೆ ನಾವು ಇವತ್ತೇನ್ ನಾಯಕರಿದ್ದೀವಿ,
ಚಿಂತನೆಯಲ್ಲಿದ್ದಾರೆ. ನಮ್ಮದೊಂದು ಚರಿತ್ರೆ ಇದೆ. ಹಿಂದೆಯಿಂದ ಓಡಾಡುವಂತ ಜಾಯಮಾನಗಳು ನಮ್ದಲ್ಲ. ನಮ್ದು ಯಾವತ್ತಿದ್ರು ಮುಂದೆಯಿಂದಲೇ ಓಡಾಡುವಂತ ಜಾಯಮಾನ. ಹಾಗಾಗಿ ಯಾವುದೇ ರೀತಿಯಲ್ಲೂ ಸಹ ಯಾವುದೇ ಹೋರಾಟ ಇರಲಿ, ಯಾವುದೇ ಒಂದು ವಿಚಾರ ಇರಲಿ, ನಾವೆಲ್ಲರೂ ಸಹ ಹಿರಿಯರ ಮಾರ್ಗದರ್ಶನ ತಗೊಂಡು, ಮಾತೆಯರ ಆಶೀರ್ವಾದ ತಗೊಂಡು ಈ ಸಮಾಜವನ್ನ ಉತ್ತುಂಗಕ್ಕೆ ತಗೊಂಡು ಹೋಗಲಿಕ್ಕೆ ನಮ್ಮೆಲ್ಲರಿಗೂ ಸಹ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ತಾವೆಲ್ಲರೂ ಸಹ ಮಾಡಬೇಕು. ಆ ಮಾಡ್ತೀರನ್ನುವಂತ ವಿಶ್ವಾಸದಿಂದ ಮತ್ತೊಂದು ಬಾರಿ ಬೋಲೋ ಭಾರತ್ ಮಾತಾ ಕಿ, ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಅಧಿಕಾರಿ ನಾಯಕರಿಗೆ, ಗಂಡುಗಲಿ ಕುಮಾರರಾಮರಿಗೆ, ಶಬರಿ ಮಾತೆಗೆ, ವಾಲ್ಮೀಕಿ ಪ್ರಸನ್ನ ಸ್ವಾಮೀಜಿಗಳಿಗೆ, ಆತ್ಮೀಯ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳ ಆಶೀರ್ವಾದವನ್ನ ತಗೊಂಡು ಸ್ವಾಮೀಜಿಗಳು ಕೊಡುವಂತ ಜವಾಬ್ದಾರಿಯನ್ನ ನಾವೆಲ್ಲರೂ ಸಹ ತಗೊಂಡು ಏನು 7ನೇ ಜಾತ್ರೆಯ ವಿಚಾರ ಇದೆ, ಆ ವಿಚಾರದಲ್ಲಿ ನಮ್ಮ ಜವಾಬ್ದಾರಿ ಏನು, ನಮ್ಮ ಕೆಲಸ ಏನು ಅನ್ನುವಂಥದ್ದು ಸಹ ಆಗ್ಬೇಕು. ಮತ್ತೆ ವಿಶೇಷವಾಗಿ 6 ಜಾತ್ರೆಗಳಾಗಿದೆ. 6 ಜಾತ್ರೆಗೆ ಸುಮಾರು 5 ಲಕ್ಷದಿಂದ 6 ಲಕ್ಷ ಜನಸಂಖ್ಯೆಗೆ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರೆ. ಆ ಊಟದ ವ್ಯವಸ್ಥೆ ದೃಷ್ಟಿಯಲ್ಲಿ ಇಡೀ ರಾಜ್ಯದಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಸಹ ನಮ್ಮ ಚಿಂತಾಮಣಿ ತಾಲೂಕಿಂದ 6 ವರ್ಷಗಳಿಂದಲೂ ಸಹ ತರಕಾರಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಅದು 15 ಟನ್ ಇರ್ಬೋದು, 20 ಟನ್ ಇರ್ಬೋದು. ಅದಕ್ಕೆ ನಮ್ಮ ವೆಂಕಟೇಶ್ ಅಣ್ಣ ಮತ್ತೆ ಮಂಜು ಮತ್ತೆ ANS ಮಂಜು ಮತ್ತೆ ಅವ್ರ ಸಂಘಟಕರು ಮತ್ತೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹಕಾರದಿಂದ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಬಾರಿನೂ ಸಹ ನೀವೇನ್ ಜವಾಬ್ದಾರಿ ಕೊಡ್ತೀರಾ, ನಮ್ಮ ಕಡೆಯಿಂದ ನೀವೇನು ನಿಮ್ ಕಡೆಯಿಂದ ಆಜ್ಞೆ ಮಾಡ್ತೀರಾ, ಆ ಆಜ್ಞೆಗೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಸಹ 1 ಲಾರಿ 10 ಟನ್ನು ಅಕ್ಕಿಯನ್ನು ಸಹ ಕಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಈ ಬಾರಿ ನೀವು ಯಾವುದೇ ರೀತಿಯಲ್ಲಿ ಆ ಜಾತ್ರೆಗೆ ಈ ರೀತಿ ಚಿಂತಾಮಣಿ ತಾಲೂಕಿಂದ ನಿಮ್ಮಲ್ಲಿ ಎಲ್ಲರ ರೀತಿಯಲ್ಲಿ ಸಹಕಾರ ಬೇಕು ಅಂತ ನಮ್ಮ ಗುರುಗಳೇ ನೀವು ಅಪ್ಪಣೆ ಹೊಡೆಸಿದ್ರೆ ಅದಕ್ಕೆ ನಾವೆಲ್ಲರೂ ಸಹ ಚಾಚು ತಪ್ಪದೆ ಆ ಜವಾಬ್ದಾರಿಯನ್ನು ನಾವೆಲ್ಲರೂ ನಿರ್ವಹಿಸ್ತೀವಿ. ಹಾಗಾಗಿ ಈ ವೇದಿಕೆಯಲ್ಲಿ ಅನ್ಯತಾ ಭಾವಿಸಬಾರದು. ಯಾರು ಸಹ ಅನ್ಯತಾ ಭಾವಿಸಬಾರದು. ಯಾರ್ಯಾರು ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ